चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपददं सिद्धारूढमहं भजे सिद्धारूढमहं भजे सिद्धारूढमहं भजे। आद्य गुरु भगवತ್ पूज्यपाद ಭಗವಾನ್ ಶಂಕರರ ಚರಣಾರವಿಂದವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ನಮಸ್ಕರಿಸುತ್ತಾ ಸದ್ಗುರು ಪರಂಪರೆಗೆ ಮಣಿದು ಶಿವಸ್ವರೂಪಿಗಳೇ, ಸಮಯ ಬಹಳ ಕಾರಣನಿಷ್ಠ ಪ್ರಕೃತಿಯ ವೈಪರೀತ್ಯ ಅದ್ರ ಪೂರ್ತಿಕದ ಕೆಲಸ ಮಾಡ್ತದೆ ಅಂದ್ರೂ ನಡಿಬೇಕಾದ್ರೆ ಅದ್ರ ಮುಖಾಂತರ ನಡಿಬೇಕಲ್ಲ. ಆದ್ದರಿಂದ ಸ್ವಲ್ಪ ವಿಳಂಬಾತು, ನಿಮ್ಮನ್ನೆಲ್ಲ ಭಾಳ ಕಾಯಿಸ್ಬೇಕಾಯ್ತು, ಕ್ಷಮ ಇರಬೇಕು ಅಷ್ಟೇ. ಸಿದ್ಧಾರೂಢರು ಆ ಸಾಹುಕಾರನ ಮನೆಯಲ್ಲಿ ಚದುರಂಗದಾಟವನ್ನಾಡಿ ಆ ಮುದುಕಿಯ ರೋಗವನ್ನು ಕಳೆದು ಆ ಸಾಹುಕಾರನ ಮನೆಗೆ ಆಶೀರ್ವಾದವನ್ನು ಮಾಡಿ ಬೆಳಗ್ಗೆದ್ದು ಸಂಚಾರ ಮಾಡ್ತಾ ಮಾಡ್ತಾ ಗಯಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಗಯಾ ಕ್ಷೇತ್ರದಲ್ಲಿ ಪರಮಾತ್ಮನ ಪೂಜೆ ನಡೆದಿತ್ತು. ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮುಗಿದ ಮೇಲೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಕಾರ್ಯಕ್ರಮ ಇರ್ತದೆ, ಚತುರ್ವಿಧ ಸೇವಾ ಅಂತ ಇರ್ತದೆ. 4 ವೇದಗಳ ಸೇವಾ ಇರ್ತದೆ, ಉಪನಿಷತ್ ಸೇವಾ ಇರ್ತದೆ, ಪುರಾಣ ಸೇವಾ ಇರ್ತದೆ, ಸಂಗೀತ ಸೇವಾ ಇರ್ತದೆ, ನೃತ್ಯ ಸೇವಾ ಇರ್ತದೆ. ಷೋಡಶೋಪಚಾರ ಪೂಜೆಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿ, ಇಷ್ಟು ಸುಂದರ ಸಂಸ್ಕೃತಿ ನಿಮಗಿನ್ನು ಯಾವ ದೇಶಕ್ಕೆ ಹೋದರೂ ಸಿಗುದಿಲ್ಲ. ಅಲ್ಲೂ ನೃತ್ಯ ಮಾಡ್ತಾರೆ, ಅವು ಡಿಂಗ್ ಡಾಂಗ್ ನೃತ್ಯಗಳನ್ನು ಮಾಡ್ತಾರೆ. ಅವು ಎಲ್ಲಿ ಅಂದ್ರೆ ಕ್ಲಬ್ನ್ಯಾಗ ಅಷ್ಟು ಮಾಡ್ತವೆ, ಆಮೇಲೆ ಭಾಳ ಕುಡಿದಾಗೂ ದಾರ್ಯಾಗ ಮಾಡ್ಕೊಂತ ಹೋಗ್ತಿರ್ತಾರೆ. ಇದು ನಮ್ಮ ಸಂಸ್ಕೃತಿಯಲ್ಲಿ ಹಂಗಿಲ್ಲ. ಸಂಗೀತ ಪ್ರಧಾನವಾದ ಒಂದು ಸೇವಾ ಅಂತ ಮಾಡ್ತಾ ಇರ್ತಾರೆ. ಹಂಗ ಒಬ್ಬ ಗಾಯಕ ಅವ ಸಂಗೀತೋಪಚಾರವನ್ನು ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಏನು ಮಾಡಿದವ ಅಂದ್ರೆ ಭೈರವಿ ರಾಗವನ್ನು ಹಾಡಿದ. ಭೈರವಿ ರಾಗ ಪರಮಾತ್ಮನಿಗೆ ಪ್ರಿಯವಾದ ರಾಗವಾದರೂ ಕೂಡ ಬಹಳ ಅದು ಕೊನೆಯ ರಾಗ. ಸಂಗೀತದ ಕೊನೆಗೆ ಹಾಡುವುದು ಭೈರವಿ. ಭೈರವಿ ಹಾಡಿದ ಮೇಲೆ ಇನ್ನೇನೋ ಹಾಡಬಾರದು ಅಂತ ಒಂದು ದಕ್ಷಿಣಾದಿ ಸಂಗೀತದಲ್ಲಿ ಒಂದು ರೂಲ್ ಅದು. ಏನಪ್ಪ, ನವರತ್ನ ರಾಗ ಅಂತ ಒಂದು ಬರ್ತದೆ ಕರ್ನಾಟಕ ಒಳಗೆ. ತ್ಯಾಗರಾಜರು ಮೊದಲಾಗಿರ್ತಕ್ಕಂಥವರು,
ಆಗಿನ ಕಾಲಕ್ಕೆ ಸಂಶೋಧನೆ ಮಾಡಿ ಅದಕ್ಕೆ ನವರತ್ನ ಅಂತ ಹೆಸರಿಟ್ಟಾರೆ. ಇರುವ ಪದ 3 ನುಡಿ ಅವ. 3 ನುಡಿ ಒಳಗೆ ಕಲ್ಯಾಣಿ ಮೊದಲು ಮಾಡಿಕೊಂಡು ಭೈರವಿ ತನಕ 9 ರಾಗಗಳಾಗ್ತಾ ಇದ್ದಾವೆ. ಅಪ್ಪ ಅವ್ರು ಎಷ್ಟು ಶಾಣ್ಯರಿದ್ರು ಅಂದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ. ಕಾಪ್ಸೆ ಹನುಮಂತಪ್ಪ ಅಂತ ಹೇಳಿ, ಈ ಕಾಪ್ಸೆ ರಾಮಣ್ಣದರ ಅವ್ರ ತಂದೆಯವರು ಸಿದ್ಧಾರೂಢ ಜಾತ್ರೆ ಒಳಗೆ ಎಲ್ಲರೂ ಸೇವಾ ಮಾಡಿದ ಮೇಲೆ ಇವನು ಸಂಗೀತ ಸೇವಾ ಮಾಡಿನಂತ. ಕರ್ನಾಟಕಿ ನವರತ್ನ ರಾಗ ಹಾಡಿನಂತ. ನವರತ್ನ ರಾಗ ಹಾಡಿ ಕೈ ಬಿಟ್ಟು ಕೂಡಲೇ ಸಿದ್ಧಾರೂಢರು, ಏ ಹನುಮಂತಪ್ಪ ಬಾ ಇಲ್ಲೇ ಅಂತ. ಯಾಕ್ರಿ ಅಪ್ಪ? ಅವೇನ್ ತಿಳ್ಕೊಂಡಿದ್ದ, ಇದು ಬರೇ ವೇದಾಂತ ಮಂದಿ, ಇವಕ್ಕೇನು ಸಂಗೀತ ಗೊತ್ತ, ಸಾಹಿತ್ಯ ಗೊತ್ತ, ರಸ ಗೊತ್ತ ಅಂತ ವಿಚಾರ ಮಾಡಿದ ಅವ. ಹನುಮಂತಪ್ಪ ಬಾ ಇಲ್ಲೇ ಅಂತ ಕರೆದು ಕೂಡಲೇ ಯಾಕೆಪ್ಪ ಅಂತ ಹೋದ. ಅಲ್ಲೋ ಎಲ್ಲ ಹಾಡಿದಿ, ಭೈರವಿನ ಬಿಟ್ಟು ಬಿಟ್ಟೆಲ್ಲ, ಸ್ವಲ್ಪ ಪ್ರಜ್ಞೆ ಐತಿ ನಿನಗೆ. ಥೋಯ್ ನಾಪ್ ನಿಮ್ಗೆಲ್ಲ ಗೊತ್ತದವಪ್ಪ, ಎಲ್ಲ ಗೊತ್ತದವು. ಗೊತ್ತಿಲ್ಲ ಅಂತ ತಿಳ್ಕೊಂಡ್ರು ನಾವ ದಡ್ರು ಅನಿಸ್ತು. ಈ ಗಾಯಕ ಆ ಪ್ರಕಾರವಾಗಿ ಪ್ರಾರಂಭದಲ್ಲಿನೇ ಅವನು ಆ ಭೈರವಿ ರಾಗವನ್ನು ಹಾಡಿ ಪರಮಾತ್ಮನ ಸೇವೆಯನ್ನ ಮಾಡಿದ. ಸಿದ್ಧಾರೂಢರು ಕುಂತು ಕೇಳಿದ್ರು. ಕೇಳುವನ್ನು ಮಾತಂತಾರೆ, ಬಿಡದ ಕೇಳ ಗಾಯಕ ನೀಡಲೆ ಬಿಡನ ಪೂಜಾ ಸಮಯವಿರಲಿ ನುಡಿವರಾಗವು ಶಂಕರಾಭರಣ ಮಿರವೀತವರು ಒಡನೆಯದು ವೇದಕಂದರೆ ಒಡಲೊಳಿಯ ಕುಂಡಲಿಯ ಸರ್ಪವು ಬಿಡದೆ ನಾವೆಯ ಸುತ್ತಿ ಮೇಲ್ಮುಖವಾಗಿ ಕಾಮಡೆಯೋ ಬೆನ್ನ ಉರಿಯಂ ಬ್ರಹ್ಮರಂಧ್ರಗೆ ನನ್ನಿಯಂ ಸೇರಲ್ಕೆ ಮೆರೆಯಿದೆ ಮನ್ನಿಸಲ್ಲಿಗೆ ಆತ್ಮ ನೆನೆಸುವ ಪರಮಶಂಕರನ ಮುನ್ನವೇ ಆಭರಣವಾಗಿದೆ ಲಿನ್ನರಕ್ಕಂ ಶಂಕರಾಭರಣುನ್ನತೆಯುಚಿತಂ ಸಮಂ ಮಾಡಬೇಕದನು ಮಾಡಬೇಕದನು. ಅಯ್ಯ ಗಾಯಕ, ಪರಮಾತ್ಮನ ಪೂಜಾ ಸಮಯದಲ್ಲಿ ಹಾಡುವುದು ಶಂಕರಾಭರಣವನ್ನು ಹಾಡಬೇಕೇ ಹೊರತು ಮತ್ತೊಂದು ರಾಗ ಹಾಡಬಾರದು. ಶಂಕರಾಭರಣವನ್ನೇ ಯಾಕೆ ಹಾಡಬೇಕು? ಪ್ರತಿಯೊಂದು ರಾಗಕ್ಕೂ ಒಂದು ಮಿತಿ ಅದ. ಪದ ಹಾಡಕ್ ಬಂತಂದ ಕೂಡಲೇ ನಾವು ಗವಾಯಿಗಳನ್ನಂಗಿಲ್ಲ. ಅದು ಒಂದು ಹೇಳ್ತೀನಿ. ನಾದ ಯೋಗದ, ನಾದ ತಪಸ್ಸದ. ಒಬ್ಬ ಬ್ರಹ್ಮಜ್ಞಾನಿ ಬ್ರಹ್ಮಾನಂದದಲ್ಲಿ ಜಗತ್ತು ಮರೆತು ಜಗವೆಲ್ಲವೂ ಅವನಿಗೆ ಬ್ರಹ್ಮಮಯ ಹೇಗೆ ಕಾಣುತ್ತದೆಯೋ ಹಾಗೆ ಒಬ್ಬ ನಾದ ಬ್ರಹ್ಮಜ್ಞಾನಿಗೆ ಈ ಜಗತ್ತ ನಾದಮಯವಾಗಿ ಕಾಣುತ್ತದೆ. ಅಂತ ಹೊತ್ತಿನೊಳಗೆ ಅವನಿಗೆ ರಾಜ ಮಹಾರಾಜ ದೊಡ್ಡದು ಸಣ್ಣದು ಅದು ಇದು ಯಾವುದು ಅವನ ಕಡೆ ಲಕ್ಷ್ಯ ಬರುದಿಲ್ರಿ. ಏನ್ರಿ, ಅದು ಒಂದು ಲೋಕನೇ ಬೇರೆದು. ಬ್ರಹ್ಮಜ್ಞಾನ ಎಷ್ಟು ಕಿಮ್ಮತ್ತಿಂದದ ಅಷ್ಟೇ ಕಿಮ್ಮತ್ತಿಂದು ನಾದ ಬ್ರಹ್ಮಜ್ಞಾನದು. ಏನ್ರಿ, ಯಾವ್ಯಾವ ರಾಗಗಳನ್ನು ಹಾಡಬೇಕಾದ್ರೆ ಯಾವ್ಯಾವ ಸೂರುಗಳು ಯಾವ್ಯಾವ ಸ್ವರಗಳು ಎಲ್ಲಿಂದ ಉತ್ಪತ್ತಿ ಆಗಬೇಕು, ಎಲ್ಲಿ ವಿಸ್ತಾರವಾಗಬೇಕು, ಎಲ್ಲಿ ಅದರ ಆಲಾಪವಾಗಬೇಕು, ಎಲ್ಲಿ ಅದರ ವಿಲಾಪವಾಗಬೇಕು, ಎಲ್ಲವೂ ಲಯ ಆಗಬೇಕು, ಎಲ್ಲಿ ಲಯ ಆದ್ರೆ ಏನಾಗ್ತದ ಎಂಬುದಕ್ಕೊಂದು ಪ್ರಮಾಣ. ಇದು ಸಾಮವೇದಾಂತರ್ಗತವಾಗಿರತಕ್ಕಂಥ ಮಹಾವಿದ್ಯೆ. ಶಂಕರಾಭರಣವನ್ನೇ ಯಾಕೆ ಹಾಡಬೇಕು ಅಂತ ಕೇಳಿದ್ರೆ, ಬ್ರಹ್ಮಸ್ಥಾನದಲ್ಲಿ ತನ್ನ ಬಾಲವನ್ನಿಟ್ಟುಕೊಂಡು ಯಾವ ಕುಂಡಲಿನಿ ಸರ್ಪವು ಬೆನ್ನ ಹುರಿಗೆ ತನ್ನ ಬೆನ್ನನ್ನು ಹಚ್ಚಿ ಆ ಸ್ವಾಧಿಷ್ಠಾನ ಚಕ್ರವನ್ನು ಸುತ್ತುವರಿಸಿ ಮಣಿಪೂರಕ ಚಕ್ರವನ್ನು ಸುತ್ತುವರಿಸಿ ತನ್ನ ಮುಖವನ್ನು ಅಧೋಮುಖವನ್ನಾಗಿ ಮಾಡಿದೆಯೋ ಆ ಕುಂಡಲಿನಿ ಸರ್ಪ ಯಾವ ರಾಗದಿಂದ ಎಚ್ಚರ ಆಗುತ್ತದೆ ಮತ್ತದು ಆ ಸರ್ಪ ಎಂಬತಕ್ಕಂಥದ್ದು ಇಲ್ಲಿರಬೇಕಾಗಿರ್ತಕ್ಕಂಥ ಈಶ್ವರನಿಗೆ ಯಾವ ರೀತಿ ಅದು ಮಾಲೆಯಾಗಿದೆ ಎಂಬುದನ್ನು ತಿಳ್ಕೊಂಡು ಆ ಕುಂಡಲಿನಿ ಸರ್ಪ ಎಚ್ಚರ ಮಾಡುವುದೇ ಶಂಕರಾಭರಣ ರಾಗ ಅಂತ ಅನಿಸಿಕೊತದೆ. ಅದಕ್ಕೆ
ಪ್ರತಿಯೊಂದು ಜಗತ್ತೆಲ್ಲವೂ ನಾದಮಯ, ಜಗತ್ತೆಲ್ಲವೂ ನಾದಮಯ. ಇದರೊಳಗೆ ಕಾಗಿ, ಗೂಗಿ, ಗೂಳಿ, ಗಜ, ಕ್ರೌಂಚ, ಕೋಗಿಲೆ ಮತ್ತು ತುರಗಗಳ ಹೇಷಾರವ, ಮದಗಜದ ಬೃಂಹಿತೆ, ಇವು ಎಲ್ಲವೂ ಏನವ, ಇವು ಪ್ರತಿಯೊಂದೂ ರಾಗಮ ಧ್ವನಿಮಯವಿದ್ದ. ಧ್ವನಿ ಇಲ್ಲ ಅಂದ್ರೆ ನಿಮಗೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಇವತ್ತು ಯಾರೋ ನೀವು ಕರೆದ್ರೂ ಓ ಅಂತೀರಿ, ಓ ಅಂತೀರಿ. ಆ ಓ ಅನ್ನುವುದರಲ್ಲಿ ಏನದ ಅಂದ್ರೆ ನಾದವಿದೆ. ಆ ನಾದದಲ್ಲಿನ ಅನೇಕ ಮತ್ತು ಪ್ರಕಾರದವು. ಏ ತಮ್ಮ ಓರಿ, ಇದು ನಾದ ಬೇರೆ. ಏ ತಮ್ಮ ಓ, ಇದು ನಾದ ಬೇರೆ. ಏ ತಮ್ಮ ಓ ಓ, ಇದು ನಾದ ಬೇರೆ. ನೋಡ್ರಿ ನೀವು, ಧ್ವನಿಯೊಳಗೆ ಏನು ಅಡಿಗೆದ ಅಂದ್ರೆ ಧ್ವನಿಯೊಳಗೆ ಭಾವ ಅಡಿಗೆದ. ಸೌಂದರ್ಯ, ಮಾಧುರ್ಯ, ಕ್ರೌರ್ಯ, ಶೌರ್ಯ, ಗಾಂಭೀರ್ಯ ಎಲ್ಲವೂ ಧ್ವನಿಯಲ್ಲಿ ಅಡಗಿದ್ದಾವೆ. ಆದ್ದರಿಂದ ಈ ಜಗವೆಲ್ಲವೂ ನಾದಮಯವಾಗಿದೆ, ನಾದಮಯವಾಗಿದೆ. ಅದಕ್ಕೆ ಅಪ್ಪ ನೋಡು, ಇದನ್ನ ನೀ ತಪ್ಪು ತಿಳ್ಕೋಬೇಡ, ಶಂಕರಾಭರಣ ರಾಗವನ್ನು ಹಾಡಿದ್ರೆ ಚಲೋ ಆಗಿತ್ತು. ಈಗ ಹಿಂದೂಸ್ತಾನಿ ಹಾಡೋರಿಗೆ ಶಂಕರಾಭರಣ ಗೊತ್ತಿಲ್ಲ, ಶಂಕರಾಭರಣ ಹಾಡೋರಿಗೆ ಸ್ವಲ್ಪ ಸೂರ ಹೆಚ್ಚು ಕಡಿಮೆ ಆಗ್ತಾವ ಅಷ್ಟೇ, ಅದೇನದು ಆಗುದಿಲ್ಲ. ಪರಂತು ಒಂದು ಅಭಿಮಾನ ಏನಿದೆ ಅಂದ್ರೆ ನಾವು ಹಿಂದೂಸ್ತಾನಿ ಗಾಯಕರು, ನಾವು ಕರ್ನಾಟಕಿ ಗಾಯಕರು. ಕರ್ನಾಟಕ ಗಾಯಕರಲ್ಲಿ ನಾವೇನು ತ್ಯಾಗರಾಜ ಆಗಲಿಲ್ಲ, ಹಿಂದೂಸ್ತಾನಿ ಗಾಯಕರಲ್ಲಿ ನಾವೇನು ತಾನ್ಸೇನ್ ಆಗಲಿಲ್ಲ. ಆದ್ರೆ ಪರಂತು ಒಂದು ಅಭಿಮಾನ ಅಂತೇನದೆ, ಈ ಅಭಿಮಾನ ಮುಖಾಂತರವಾಗಿ ನಾವು ಹಿಂದೂಸ್ತಾನಿಯವರು, ನಾವು ಕರ್ನಾಟಕಿಯವರಂತ ಒಂದೆರಡು ಭಾಗನ ಮಾಡಿಬಿಟ್ಟಿವಿ. ನಾವು ಅದರೊಳಗೆ ಎರಡು ಭಾಗವನ್ನು ಮಾಡೀವಿ. ಅದನ್ನ ಪರಮಾತ್ಮನ ಪ್ರೀತಿಗೆ ಉಪಯೋಗಿಸುವುದೇ ಸಂಗೀತದ ಗುರಿ, ಮತ್ತೇನೂ ಇಲ್ಲ. ಕೈಯೊಳಗೊಂದು ತಾಂಬೂರಿ ತಗೊಂಡು ನಾದದೊಡನೆ ಸ್ವರವನ್ನು ಬೆರೆಸಿ, ಸ್ವರ ಎರಡೂ ಸಮ್ಮಿಲನವಾಗಿ ಆ ಸ್ವರ ಸಮ್ಮೇಳನದ ಮುಖಾಂತರವಾಗಿ ರಾಗದ ಆಲಾಪಗಳು ಹೇಳುತ್ತಾ, ಅವು ಸುಮ್ಮನೆ ಹೇಳಂಗಿಲ್ಲಂತ್ರಿ. ಅವು ಏನ್ರಿ ಸ್ವರ ಎಲ್ಲಿಂದ ಬರಬೇಕು ಅಂದ್ರೆ ಅದಕ್ಕೆ ಉತ್ತಮ, ಮಧ್ಯಮ, ಕನಿಷ್ಠ ಅಂತ ಕೆಲವು ಸ್ವರ ಪ್ರಧಾನವಾದ ಸ್ಥಾನಗಳವು. ನಾಭಿಯಿಂದ ಎಲ್ಲಿ ಹೇಳ್ತದೆ ಅದು ಉತ್ತಮ ಸ್ವರ. ನಾಭಿಯಿಂದ ಆ, ಇದು ಉತ್ತಮ ನಾಭಿಯಿಂದ ಹೇಳ್ತದೆ. ಇನ್ನೊಂದು ಆ ಕುತ್ತಿಗೆ ನೋಡ್ತದೆ, ಇನ್ನೊಂದು ಮುಗಿದ. ನೀವು ನೋಡ್ರಿ, ಹಂಗ ವಿಚಾರ ಮಾಡ್ರಿ ನೀವು. ನಾದದಲ್ಲಿ ಪ್ರಧಾನ ಸ್ಥಾನಗಳವು ಏನ್ರಿ? ಉತ್ತಮ ಸ್ಥಾನ ಯಾವುದು, ಮಧ್ಯಮ ಸ್ಥಾನ ಯಾವುದು, ಕನಿಷ್ಠ ಸ್ಥಾನ ಯಾವುದು? ಕನಿಷ್ಠ ಸ್ಥಾನದಾಗ ಹಾಡಬಾರ್ದು ಅಂತದ. ಮಲ್ಲಿನಾಥ ಧ್ಯಾನ ಜನ್ಮ ಪಾವನ ಏನು ನಾದ ಅದು ತನಗೂ ತನ್ನಿತರರಿಗೂ ಆನಂದವನ್ನು ಕೊಡಬೇಕದು. ಎಲ್ಲಿ ನಾಭಿಯಿಂದ ಹೊರಟ ಅ ಉ ಮಕಾರ ಮಿಶ್ರಿತವಾದ ಓಂಕಾರವು ಶಿವನ ಪಂಚಮುಖಗಳಿಂದ ಜನಿತವಾದ ಸಪ್ತ ಸ್ವರಗಳನ್ನೊಡಗೂಡಿಕೊಂಡು ಅನುಲೋಮ ವಿಲೋಮಾದಿಗಳಿಂದ ಷಡ್ಜ, ವೃಷಭ, ಗಾಂಧಾರ, ಪಂಚಮ, ದೈವತ, ನಿಷಾದ ಎಂಬತಕ್ಕಂಥ ಈ ಸಪ್ತ ಸ್ವರಗಳು ಸಮ್ಮೇಳನವಾಗಿ ಒಂದು ರಾಗವೆನಿಸಿಕೊಂಡು ಆ ಯಾವ ಸಪ್ತ ಸ್ವರಗಳ ವಿನ್ಯಾಸವು ಯಾವ ಮೂಲ ರಾಗವಾಗಿತ್ತೋ ಓಂಕಾರ, ಆ ಓಂಕಾರ ಧ್ವನಿಯಲ್ಲಿ ಲಯವಾಗಿ ಸ್ವರವೆಲ್ಲವೂ ವಿನ್ಯಾಸ ಲಯಿಸಿ ಓಂಕಾರ ಒಂದೇ ಉಳಿಯುವ ಗುಂಗು ನಾದ ಯೋಗ ಅಂತ ಅನಿಸಿಗುತ್ತದೆ ಅಂತ. ಇದು ಮತ್ತೆ ನನ್ನ ಕೇಳಿದ್ರೆ ಹಾಡ್ರಿ ಅಂತ ಹಾಡೋದಿಲ್ಲ ನಾನು. ಇದು ನಾದ ಬ್ರಹ್ಮವನ್ನು ಅನುಸಂಧಾನ ಮಾಡುವ ಪುಣ್ಯಾತ್ಮರ ಒಂದು ಗುರಿ ಏನ್ರಿ. ಅಂಥ ಸ್ಥಿತಿಯೊಳಗೆ ಅವಂಗೆ ಯಾರು ಈ ಜಗತ್ತಿನೊಳಗೆ ಕಣ್ಣಾಗ ಕಂಡಿಲ್ಲ. ಅವರು ಅಬ್ದುಲ್ ಕರೀಂ ಖಾನ್ರು ಜಮಖಂಡಿಗೆ ಹೋಗಿದ್ರಂತ. ಜಮಖಂಡಿಗೆ ಕರೆಸಿದ್ರು ಅವ್ರನ್ನ ಮಹಾರಾಜರು. ಮಹಾರಾಜ ಜಮಖಂಡಿಗೆ ಕರೆಸಿದ್ರು. ಅದು ಗಣೇಶ ಚೌತಿ ಹಬ್ಬಕ್ಕೆ.
3 ದಿವಸ ಕುಂತರು ಅವಾಗ ಸ್ವರ ಹತ್ತಲಿಲ್ಲ. ಸ್ವರ ಹತ್ತು ದುರ್ಲಭ ಅದ ರೀ. ಹೆಂಗೆ ಹೋಗ್ತದೆ ನೀವು? ಬಹಳ ಪುಣ್ಯ ಬೇಕು. ಹಿಂಗ ನಾದ ಅಂದ್ರೆ ಸಣ್ಣ ಪುಣ್ಯ ಅಲ್ಲದು. ಅವಾಗ 3 ದಿವಸ ಮೇಲೆ ನದಿ ದಂಡಿ ಹಿಡ್ಕೊಂಡು ತಿರುಗಾಡ್ಕೊಂತ ಬರೋ ಕಾಲಕ್ಕೆ ಆಗ ಸ್ವರ ಹತ್ತು ಅಲ್ಲೇ ಕುಂತ್ರವ್ರು. ಅಲ್ಲೇ ಹಂಗ ಅಡ್ಡಾಡ್ಕೊಂತ ಹೋಗಂಬರ್ರಿ ಅಂತ ತಿಳ್ಕೊಂಡು ಜುಲಿ ಮಾಡಿ ಕರ್ಕೊಂಡ್ಬಂದ್ರು. ಬಂದು ಏನ್ ಮಾಡಿದ್ರು, ಆ ಅಣೆಕಟ್ಟು ಜಗದಾಗ ಕುಂತ್ಕೊಂಡು ಹಾಡಕ್ ಶುರು ಮಾಡಿದ್ರು. ಅಲ್ಲಿ ದರ್ಬಾರ್ದಾಗಲ ಚಿತ್ರಾಸನ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿ ಚಂದ ಮಾಡಿದ್ರು ಖರೆ, ಪರಂತು ಎದ್ದು ಹಾದ್ರೆ ಎಲ್ಲಿ ರಾಗ ಹೋಗ್ತಿತ್ತು. ಆನೆಕಟ್ಟು ಜಗದಾಗ ಕುಂತ ಹಾಡಕ್ ಹಚ್ಚಿದ ಕೂಡಲೇ ಇಲ್ರೇ ಮಹಾರಾಜರಲ್ಲಿ ಬಾ ಅಂತಾರ ಅಂತ ಜಾಬೆ ಬಚ್ಚೆ ಅಂತ. ಎಲ್ಲಿ ರಾಜ ಎಲ್ಲಿ ಮಹಾರಾಜ? ಸಂಗೀತ ಜ್ಞಾನಿ ಮುಂದೆ ನಿವಾಳ ಚೆಲ್ಲೋಗಿತಾನದ, ನಾವು ಸುಮ್ಮನೆ ಮಾಡೋಂಗಿಲ್ಲ ಅದನ್ನು. ಆ ವಿಜ್ಞಾನ ಅಂತಹದ್ದದು ಏನ್ರಿ. ಅದು ಯಾರಿಗೆ ಪೂರ್ಣವಾಗುತ್ತದೆಯೋ ಅವ್ರ ತಪಸ್ವಿಗಳು. ತಾನ್ಸೇನ್ ಅಂತವರು ಒಂದು ರಾಗವನ್ನು ಹಾಡಿದ್ರೆ ಇನ್ನೊಂದು ರಾಗ ಶಮನ ಅದ. ಅದಕ್ಕೆ ದೀಪಕಲಿ ರಾಗವನ್ನು ಹಾಡಿದ್ರೆ ಅದಕ್ಕೆ ಮೇಘ ಮಲ್ಲಾರನ ಹಾಡಬೇಕು ಅಂತ ನೇಮದು. ಅದು ದೀಪಕಲಿ ರಾಗವನ್ನು ಹಾಡಿದ್ನಂತ ತಾನ್ಸೇನ್. ಹಾಡಿದ್ರೆ ದೀಪ ಹತ್ಬೇಕಲ್ಲ, ದೀಪ ಹತ್ಬೇಕಂದ್ರೆ ಅಲ್ಲೇನು ಚಿಮಣಿ ಎಣ್ಣೆ ಕಡ್ಡಿ ಪೆಟ್ಟಿಗೆ ಇರೋಂಗಿಲ್ಲ. ನಾಡಿಗಳ ಕಾಯ್ತಾವ. ನಾಡಿಗಳ ಕಾಯ್ತು ದೇಹದಿಂದ ಅಗ್ನಿ ಹೊರಗೆ ಬರ್ತದೆ. ಅಗ್ನಿ ಹೊರಗೆ ಬಂದು ದೀಪ ಹತ್ತದ. ಸಾಮಾನ್ಯ ಕೆಲಸ ಅಲ್ಲ. ಅಷ್ಟೊತ್ತಿಗೆ ಅವನ ದೇಹ ಏನಾಗಿರ್ಬೇಕು? ಬಾದಶಾಹ ಹಾಡಂದ ಹಾಡ್ಬಿಟ್ಟ. ಆಮೇಲೆ ತಗೊಂಡ್ ಬಂದು ಅವನ್ನ ಅಡ್ಡಾಡ್ಕೊಂತ ಬಂದು ಸಂಕಟ ತಡ್ಕೊಳ್ಳಾರ್ದಕ್ಕೆ ಆ ಊರ ಹೊರಗೆ ಒಂದು ಗಿಡದ ಕೆಳಗೆ ಬಿದ್ದು ಉಳ್ಳಾಡ್ತಾ ಇದ್ದ. 2 ಹೆಣ್ಮಕ್ಳು ಅವರು ನೀರಿಗೆ ಹೋಗಿದ್ರು. ಅವರು ಸಂಗೀತ ಪ್ರಜ್ಞಾ ಉಳ್ಳವರು ಏನ್ರಿ. ಅವ್ರಿಗೆ ಲಗ್ನ ಮಾಡಿಕೊಡ್ಬೇಕಾದ್ರೆ ಏನಾಗಿತ್ತು ಅಂದ್ರೆ, ನೀವು ಎಲ್ಲೂ ಹಾಡುದಿಲ್ಲ ಅಂದ್ರೆ ಲಗ್ನ ಮಾಡ್ಕೊಂತೀವಂತ ಗಂಡ ಮನೆಯವರಾಗಿದ್ರು. ಅಂತೂ ಇಂತೂ ಹಾಡುದಿಲ್ಲ ಅಂತ ಬಂದು ವಚನ ಕೊಟ್ಟು ಲಗ್ನ ಮಾಡಿಕೊಂಡಿದ್ರು. ಅವ್ರು ನೀರು ತಗೊಂಬರೋ ಮುಂದೆ ಇವನ್ ತಾನ್ಸೇನ ನೋಡಿದ್ರು. ನೋಡಿ ಹೇಳಿದ್ರಂತ, ಒಬ್ಬ ಹೇಳಿಲ್ಲು, ಅಕ್ಕ ಇವ ದೀಪಕಲಿ ರಾಗ ಮಾಡ್ಯಾನ, ಉಳಿಯುದಿಲ್ಲ, ಹೆಂಗ್ ಮಾಡ್ಬೇಕು ಈಗ? ಮೇಘ ಮಲ್ಲಾರ ರಾಗ ಹಾಡಿದ್ರೆ ಅದು ಶಮನ ಆಗ್ತಿರ್ಲಿಕ್ಕೆ ಆಗುದಿಲ್ಲ. ಹೌದು, ನಾವು ಹಾಡಿದ್ವಿ ಅಂದ್ರೆ ನಮ್ಮ ಪ್ರಪಂಚದ ಗತಿ ಏನು? ಪ್ರಪಂಚ ಹಾಳಾಗಿ ಹೋಗೋದಕ್ಕೆ ಒಬ್ಬ ಸಂಗೀತ ಪ್ರಜ್ಞಾ ಉಳಿತ ಜಗತ್ತಿನೊಳಗೆ, ಅವನು ಉಳಿಸ್ಬಿಡುನು ಅಂತ ತಿಳ್ಕೊಂಡು ಹೇಳಿ ಕೊಡ ಅಲ್ಲೇ ಇಟ್ಟು ಮೇಘ ಮಲ್ಲಾರ ರಾಗವನ್ನು ಹಾಡಿದ್ರು. ಮೇಘ ಮಲ್ಲಾರದ ಆರೋಪ ಅದು ಆಲಾಪ ಎಂಥದ್ದು ಅಂತ ತಿಳ್ಕೊಂಡ್ರಿ ನೀವು. ಮೇಘ ಮಲ್ಲಾರ ರಾಗವನ್ನು ಆಲಾಪ ಮಾಡಿದ್ರೆ ಮೇಘಗಳು ತುಂಬಿ ತುಂಬಿ ಬಂದು ಮಂದ ಗಾಳಿಯಿಂದ ಒಂದೊಂದೇ ಹನಿ ಭೂಮಿಗೆ ಬೀಳುವಂತೆ ಆದ್ರೆ ಆಲಾಪ ಇರಬೇಕು. ಕೇಳೋವನಿಗೆ ತಂಪಾಗಬೇಕು, ಕುಂತ ಜಗ ತಂಪಾಗಬೇಕು. ಇದಕ್ಕೆ ಮೇಘ ಮಲ್ಲಾರ ಅಂತ ಕರೀತಾರೆ. ಏನಪ್ಪ, ಇನ್ನೆಷ್ಟು ದೂರ ಹೋಗ್ಬಿಟ್ಟೆ ನಾವು ಅಲ್ಕೊಳ್ಳೋ. ಆಮೇಲೆ ಹಾಡಿದ್ರವರು. ಹಾಡಿದ ಮೇಲೆ ಬದುಕಿದ. ಅವ್ವ ನೀವು ಯಾರು ಅಂತ ಕೇಳಿಕೂಡಲೇ ಒಬ್ಬಕ್ಕೆ ಹೆಸರು ತೋಮ್ ತಾನಿ, 2 ಹೆಸರು. ಅದಕ್ಕೆ ಅವ ಏನ್ ಮಾಡಿದ, ನಾವಂತೂ ಇನ್ನು ಪ್ರಪಂಚ ಮಾಡೋಂಗಿಲ್ಲ, ವಚನ ಕೊಟ್ಟಿದ್ವಿ, ನಿನ್ನ ಸಲುವಾಗಿ ನಾವು ಹಾಡಿದ್ವಿ, ನಾವು ದೇಹ ಬಿಡ್ತೀವಿ ಅಂತಂದು ಕೂಡಲೇ ಅವ್ರು ದೇಹ ಬಿಟ್ರು. ಅವರಿಬ್ಬರದು ಸಮಾಧಿ ಅಲ್ಲಿ ಮಾಡ್ಯಾರ. ಅದಕ್ಕೆ ತೋಮ್ ತಾನಿ ಅಂತಾರೆ. ಅದಕ್ಕೆ ಅವ ತಾನ್ಸೇನ್ ಹೇಳಿದ, ಹಿಂದೂಸ್ತಾನಿ ಸಂಗೀತದ ಯಾವುದೇ ತರಾನ ಜೊತೆಗೆ ನಿಮ್ಮಿಬ್ಬರ ಹೆಸರು ಚಿರಾಯುವಾಗಿ ಉಳಿತದ ಅಂತ ಹೇಳಿ ದಿರಿ ತೋಮ್ ತಾನ. ಇವತ್ತಿಗೂ ತೋಮ್ ತಾನಿ ತೋಮ್ ತಾನಿ ತೋಮ್ ತಾನಿ ಇವು ಯಾಕೆ ಉಳಿದಾವು ಅಂತ ಕೇಳಿದ್ರೆ, ಒಬ್ಬ ಸಂಗೀತ ಪ್ರಜ್ಞೆ ಇದ್ದವನ್ನ ಉಳಿಸಿದ ಪುಣ್ಯಾತ್ಮರ ಹೆಸರುಗಳು. ಇದು ಒಂದು ದೊಡ್ಡ ಲೋಕ, ಸಣ್ಣ ಲೋಕ ಅಲ್ಲ. ಇದನ್ನು ಸಿದ್ಧಾರೂಢರು ಆ ರಾಗದ ಬಗ್ಗೆ ಹೇಳಿದ ಕೂಡಲೇ ಅವಾಗನಿಸ್ತು, ನೋಡಾಕೆ ಇವ ಸಾಧು ಅದಾನ, ಇವಾಗ ರಾಗದ ಪ್ರಜ್ಞೆ ಅಲ್ಲ ಅಂತ ಅನಿಸಿದ ಕೂಡಲೇ ಅವಾಗನಿಸ್ತು, ಮಾರಾಯ ನನಗೆ ಈ ರಾಗದ ಬಗ್ಗೆ ಏನಾದರೂ ಸ್ವಲ್ಪ ಹೇಳಿಕೊಡು ಅಂತಂದಾಗ ಸಿದ್ಧಾರೂಢರು ರಾಗದ ಬಗ್ಗೆ ಹೇಳ್ತಾ ಶಂಕರಾಭರಣ, ಕಲ್ಯಾಣಿ, ಅವ್ ನೋಡಿ ಕೆಲವು ಹಾಡಾಕ ನಮ್ಗೆ ಬರುವುದಿಲ್ಲ. ನಾಟ್ಯ ಕಲ್ಯಾಣಿ, ನಾಟ್ಯ ಕುರಂಜಿ, ಧನ್ಯಾಸಿ, ವಡ್ಡಿ ಧನ್ಯಾಸಿ, ತೋಡಿ, ಪುನ್ನಾಗ ತೋಡಿ,
ನಾದನಾಮ ಕ್ರಿಯೆ, ರಾಮನಾದ ಕ್ರಿಯೆ ಎಲ್ಲ 1 2 3. ಅವನ್ನ ಈಗ ಅಕಸ್ಮಾತ್ ಹಾಡಂತ ಹಿಂದೂಸ್ತಾನಿ ಕೈಯ ಕೊಟ್ರೆ ಗೊತ್ತಾಗಂಗಿಲ್ಲ. ಆಮೇಲೆ ಇನ್ನು ಹಾಡಿದ್ರೆ ಎಂಥವ್ರು ಹಾಡಬೇಕು, ತ್ಯಾಗರಾಜರಂಥವ್ರ ಹಾಡಬೇಕು. ಇಂಥವು ಕೆಲವು ನಿಜಗುಣದ ಸಾಹಿತ್ಯದೊಳಗೆ ಇವೆಲ್ಲ ಬರ್ತಾ ಇದ್ದಾವೆ. ನಿಜಗುಣದ ಗ್ರಂಥದಲ್ಲಿ ಎಂತೆಂಥ ರಾಗ ಬರ್ತಾವಪ್ಪ ಅಂದ್ರೆ ಈಗ ಅವನು ಹಿಂದೂಸ್ತಾನಿಗೆ ಹೆಚ್ಚೆಚ್ಚು ನಾವು ಹಾಡಕ್ಕೆ ಹಚ್ಚಿವಿ ಖರೆ, ಪರಂತು ಅದರ ಇದು ಬರುದಿಲ್ಲ, ಏನು ಅದ್ರ ರಸ ಬರುದಿಲ್ಲ. ಅದು ಎದರೊಳಗದ ಅದ್ರೊಳಗೆ ಹಾಡಿದ್ರನ ಅದ್ರ ಕಿಮ್ಮತ್ತು, ಇಲ್ಲಂದ್ರೆ ಆಗುದಿಲ್ಲ. ಹಂಗ ಇಲ್ಲಿ ಸಂಗೀತ ಪ್ರಜ್ಞೆಯನ್ನೆಲ್ಲವನ್ನು ಸರಸವ ರಾಗ ಸ್ವರಾವಳಿ ಮೆರವ ಜಂಟಿಸು ಗೀತೆ ಬಳಿಕಂ ಸರಸು ವಾಲಂಕಾರ ಸಾಹಿತ್ಯಾದಿಗಳು ಮತ್ತೆ ಒರೆವ ಗಾಯನ ವಾದನಂಗಳ ಮೆರೆಯುತಿಹ ತಾಳಗಳೇ ಕಾಲಗಳರಸು ಕೊಡುತ್ತವುಗಳಿಗೆ ಮೇರೆಗಳಾಗಿ ತಾವಿವವು. ರಾಗಕ್ಕೆ ಚೌಕಟ್ಟದ ತಾಳ ಅಂತ ಕರೀತಾರೆ. ಅವಾಗೆಲ್ಲ ಏನಿದ್ದು ಕರ್ನಾಟಕ ಒಳಗೆ ಚತುರಶ್ರ, ಮಿಶ್ರ, ತ್ರಿಶ್ರ ಇವೆಲ್ಲ ಇದ್ವು ಅವಾಗ. ಈಗ ಅದು ಹಿಂದೂಸ್ತಾನ ಒಳಗಿಲ್ಲ. ಈಗ ಹಿಂದೂಸ್ತಾನ ಒಳಗೆ ನೀವು ಏನ್ ಮಾಡ್ತೀರಿ, ಧೀನ್ ನಾನ ಧೀ ಧೀನ್ ನಾನ ತೀನ್ ನಾನ ಧೀ ಧೀನ್ ನಾನ ಇದನ್ನ ಜಪ ತಗೊಂತೀರಿ. ಅವಾಗ ಹಂಗಿರ್ಲಿಲ್ಲ. ಅದು ಧೀನ್ ನಾ ಧೀ ಧೀನ್ ನಾ ತೀನ್ ನಾ ತ್ರಕ ಧೀನ್ ನಾ ಅವೆಲ್ಲ ಇತ್ತು. ಹಿಂಗ ಬ್ಯಾಡಪ್ಪ ಅವು ಏನ್ ಮಾಡ್ಲಿ, ಅವು ಎಷ್ಟು ಹೇಳ್ಯಾರ ಅಷ್ಟು ಹೇಳ್ತೀನಿ. ಸ್ವರ, ತಾಳ, ರಾಗ, ಲಯ ಇವು ಏನವ, ಇವು ಸಂಗೀತದ ಒಂದು ಪ್ರಧಾನವಾಗಿರ್ತಕ್ಕಂಥ ಅಂಗಗಳು. ಕಾಲಜ್ಞಾನ ಬಾಳಬೇಕು. ಯಾವ ಮಾತ್ರೆಗಳನ್ನ ಹ್ಯಾಂಗ ಬಾರಿಸಿದ್ರೆ ಯಾವ ಕಾಲ ಆಗ್ತದೆ, 1ನೇ ಕಾಲ ಅಂದ್ರೆ ಏನು, 2ನೇ ಕಾಲ ಅಂದ್ರೆ ಏನು, 3ನೇ ಕಾಲ ಅಂದ್ರೆ ಏನು, 4ನೇ ಕಾಲ ಅಂದ್ರೆ ಏನು. ನಮಗ ಬಹುತೇಕ ಕೆಟ್ಟದ್ದು ಎಲ್ಲಿ ಅಂದ್ರೆ ಈ ಇತ್ತೀಚೆಗೆ ಸಾಮಾಜಿಕ ನಾಟಕಗಳು ಬಂದು ಆಟಾಟ ಪದ ಕಲ್ತು ಕಂಪನಿ ನಾಟಕ ಮಾಸ್ಟರ್ ಆಗಿ ಬಂದ್ರು. ಇವು ಇಷ್ಟು ನಾಟಕ ಈ ಪದಗಳನ್ನು ಹಾಳ ಮಾಡಿ ರಾಗಗಳನ್ನು ಸಿದಗಿ ಕಟ್ಟಿ ಅವನ ಮ್ಯಾಕ್ ಹೇಳ್ದಂಗೆ ಮಾಡಿರ್ತಾರ. ಹೆಚ್ಚಿಗೆ ಹೇಳ್ಬೇಡ್ರಿ, ಬಂದ್ರೆ ಹೇಳ್ತೀನಿ ಬಿಡು, ನಾನು ಫಸ್ಟ್ ಕ್ಲಾಸ್, ಅವ್ರಿಗಿಂತ ಫಸ್ಟ್ ಕ್ಲಾಸ್ ಹಾಡು ತೋರಿಸೋಂಗದೀನಿ. ಕಾರಣ ಏನು, ಸಿದ್ಧಾರೂಢರ ಅನುಗ್ರಹ, ಅದು ಮತ್ತೇನಿಲ್ಲ ಎಂತಿಲ್ಲ. ಆದ್ದರಿಂದ ಈ ಸಂಗೀತ ಎಂಬತಕ್ಕಂಥದ್ದು, ಸಂಗೀತ ಅಂದ್ರೆ ಏನಂತ ಕೇಳ್ರಿ ನೀವು ಮೊದಲು. ಮೊದಲನೇ ಪ್ರಶ್ನೆ ಅದ ರಾಗ, ತಾಳ, ಲಯ, ಇವುಗಳ ಪ್ರಜ್ಞೆ. ಸ್ವರಗೇಡಾದ್ರೂ ಲಯಗೇಡ ಆಗಬಾರ್ದಂತ್ರಿ. ಸ್ವರಗೇಡಾದ್ರೂ ಲಯಗೇಡ ಆಗಬಾರ್ದು. ಲಯ ಕಳ್ಕೊಂಡ ಅಂದ್ರೆ ಅವನ ಸಂಗೀತ ಲಯನ ಅಂತ ತಿಳ್ಕೊಂಡ್ಬಿಡ್ಬೇಕಲ್ಲಿ. ಈ ರೀತಿ ಸಿದ್ಧಾರೂಢರು ಸಕಲ ಸ್ವರಗಳನ್ನು, ರಾಗಗಳನ್ನು ಎಲ್ಲವನ್ನು ಹೇಳಿದ್ರು. ಅವಾಗಂತಾರೆ, ಒಡವಿಯೋಳು ವೇದಾಧಿಕಾರಿಗಳೊಡಲೊಳಗೆ ತಾಂ ಮೊದಲು ವೇದವ ಬಿಡದೆ ಬೋಧಿಸಿ ಬಳಿಕ ಪಿಂಡೀಕರಣವೀಟರದೆ ನಡೆಸಿ ಆಗಲು ಜನಿಸುತ್ತಲ್ಲಿ ಒಡನೆ ವೇದ ದ್ವಾರ ಮುಕ್ತಿಯ ಪಡೆವರೆನ್ನುತ್ತಿ ಕರ್ಮವೆಸಗುವರೆಂದು ತಾಂ ನಡೆದ ಎಂದು ತಾಂ ನಡೆದ. ಗುರುವೇ, ನಮಗಿವಿಷ್ಟು ಸಿದ್ಧಿಯಾಗುವಂತೆ ಅನುಗ್ರಹಿಸು. ಪ್ರಯತ್ನ ಮಾಡಿದ್ರು. ಸಂಗೀತಕ್ಕೆ ಪ್ರಯತ್ನ ಮೆಹನತ್ ಅದರ. ಇದಕ್ರಿ ಎಷ್ಟೆಷ್ಟು ಮೆಹನತ್ ಮಾಡಿ ಅಷ್ಟು ಸಂಗೀತ ಸುಗಮ ಆಗ್ತದೆ ಹೊರತು ಮೆಹನತ್ ಇಲ್ಲ ಅಂದ್ರೆ ಏನೂ ಕೆಲಸ ಆಗುದಿಲ್ಲ. ಸ್ವರಕ್ಕೆ ಮೆಹನತ್ ಬೇಕು, ಕೈಗೆ ಮೆಹನತ್ ಬೇಕು, ಬುದ್ಧಿಗೆ ಮೆಹನತ್ ಬೇಕು, ಕಂಠಕ್ಕೆ ಬಹಳ ಮೆಹನತ್ ಬೇಕು. ಇವೆಲ್ಲ ಮೆಹನತ್ ಮಾಡಿಕೊಂಡಾಗ ಸಾಧ್ಯ. ಸ್ವರ ಎಲ್ಲದರಲ್ಲಿಯೂ ಹಾಸುವಕ್ಕಾಗಿದ್ದು. ಇವತ್ತು ವೇದ ಅನ್ಬೇಕಾದ್ರೂ ಸ್ವರ ಬೇಕು. ಉದಾತ್ತ ಅನುದಾತ್ತ ಸ್ವರಿತಾದಿಗಳು ಎಲ್ಲೆಲ್ಲಿ ಹ್ಯಾಂಗ ಅನ್ಬೇಕು, ಯಾವ ವೇದವನ್ನು ಯಾವ ಸ್ವರದಾಗ ಅನ್ಬೇಕು ಅನ್ನೋದಕ್ಕೊಂದು ನೇಮದ. ಸಾಮವೇದ ಎದುರಾಗ ಅನ್ಬೇಕು, ಋಗ್ವೇದ ಎದುರಾಗ ಅನ್ಬೇಕು, ಅಥರ್ವಣ ಎದುರಾಗ ಅನ್ಬೇಕು. ಇವೆಲ್ಲ ಪದ್ಧತಿಯವರು. ಹಿಂಗೆ ಹಾಕೋಕ್ರಿ ನೀವು. ಪರಿಣಾಮ ಯಾಕೆ ಆಗೋಲ್ಲ ನಮಗಂದ್ರೆ ನಮಗೆ ಗಾನಗಳು ಗೊತ್ತಿಲ್ಲ. ಏನಪ್ಪ ಈ ಸ್ವರ ಗೊತ್ತಿಲ್ಲ. ಈಗ ಎಷ್ಟು ನೋಡ್ತೀವಿ, ಯಜ್ಞ ಮಜಂದ್ರ ದೇವ ದಾನದನ ಮಾಡಬಾರ್ದು ಮಾನ್ಯ ಅದಂದು ಏನಾಗ ಮಹಿಮಾನ ಪೂರ್ವೇದಾಧ್ಯಾದಂತ ದೇವ ಇನ್ನೂ ಬೇಷಂತಿನ ಇದಕ್ಕಿಂತ ಆಕಾರಗೀಡನ್ನವ್ರು ಅದಾರ ಏನ್ರಿ. ಇವನಂದ್ರೆ ಏನಾದೀತು ಗೊತ್ತಿಲ್ಲ.
ಇವನಂದ್ರೆ ಹ್ಯಾಂಗನ್ ಇವನಂದ್ರೆ ಪರಿಣಾಮ ಏನಾದೀತು ಗೊತ್ತಿಲ್ಲ. ಸ್ವರ ಎಲ್ಲಿ ಯಾವ್ದು ಬರಬೇಕು, ಹ್ಯಾಂಗ್ ಬರಬೇಕು ಅದು ನಿಮ್ಮ ಬಾಯಿ ಮಂತ್ರ ಅನ್ಕೊಂತ ಇದ್ರೆ ಕೈ ಸ್ವರವನ್ನು ಅನುಲೋಮ ವಿಲೋಮ ಮಾಡುವುದು ತಾನ ಕಲಿಸ್ತಿರ್ಬೇಕದು. ಇನ್ನು ಕೆಲವು ಮಂತ್ರಗಳಂತೂ ಅಂಗಸ್ಪರ್ಶ ಮಾಡಿಕೊಂಡು ಅನ್ನೋ ಮಂತ್ರಗಳಿದ್ದಾವೆ. ಯಾವ್ಯಾವ ಮಂತ್ರವನ್ನು ಅನ್ನುವಾಗ ಯಾವ್ಯಾವ ಅಂಗಸ್ಪರ್ಶ ಮಾಡ್ಕೋಬೇಕು ಕಾಯಿದೆ ಅದ ಏನ್ರಿ. ನಮಗೆ ಯಾಕೆ ಇವತ್ತು ಮಂತ್ರಗಳು ಪರಿಣಾಮ ಮಾಡುವಲ್ವ ಅಂತ ಕೇಳಿದ್ರೆ ಆ ಮಂತ್ರಗಳಿಗಿರುವ ಸ್ವರಗಳ ಪ್ರಜ್ಞೆ ನಮಗಿಲ್ಲ ಏನ್ರಿ. ಅವನ್ ಹ್ಯಾಂಗ್ ಅನ್ಬೇಕೆಂಬು ಪ್ರಜ್ಞೆ ಇಲ್ಲ. ಹಿಂಗಾಗಿ ಮಂತ್ರಗಳು ತಮ್ಮ ಜೀವತ್ವ ಕಳ್ಕೊಂಡು ನಮ್ಮ ಹತ್ರ ಬರ್ತಾವೆ. ಆಮೇಲೆ ಅವುಗಳಿಂದ ಏನೇನೇನೇನೂ ಆಗೋದಿಲ್ಲ. ಏನ್ ಮಾಡ್ತೀವಿ? ನವಗ್ರಹ ಹೋಮ ಮಾಡ್ತೀವಿ. ಏನ್ ಮಾಡ್ತೀರಪ್ಪ? ನಾವು ಚಂಡಿ ಹೋಮ ಮಾಡ್ತೀವಿ. ಏನ್ ಮಾಡ್ತೀರಪ್ಪ? ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಮಂತ್ರ ಸ್ವರ ಎಲ್ಲೋ ಇವರೆಲ್ಲೋ. ನಾನಂತೂ ಒಂದೊಂದು ಜಗದಾಗ ಹೋಗಿ ಕಿವಿ ಮುಚ್ಚಿಕೊಂಡು ಬಂದಿನಿ ಹೊರತಾಗಿ ಕುಂತ್ ನನಗೇನು ಕೇಳಲಿಕ್ಕಾಗಿಲ್ಲ. ಅದಕ್ಕೆ ಈ ಸ್ವರ ಎಂಬುದು ಇದು ಈ ಜೀವನದಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥದ್ದು. ಹುಟ್ಟಿದ ಕೂಡಲೇ ಶುರುವಾಗಿದ್ದ ಸ್ವರ ಮರಣ ಆಗೋ ತನಕನೂ ಸ್ವರದಲ್ಲೇನ ಈ ಜೀವನದ ಹೊರತಾಗಿ ಸ್ವರ ಬಿಟ್ಟರೆ ಜೀವನ ಇಲ್ಲ. ಆದ್ದರಿಂದ ಆ ಸ್ವರವನ್ನೇ ಉಪಯೋಗಿಸಿಕೊಂಡು ಸಂಗೀತ ಅಂತ ಮಾಡಿಕೊಂಡ್ರು. ಆ ಸಂಗೀತದಿಂದ ಲೋಕವನ್ನು ರಂಜಿಸಿದರು, ತಾವು ರಂಜನೀಯವಾಗಿ ಬದುಕಿದರು, ತಾವು ಯಥಾರ್ಥವಾದದ್ದನ್ನ ಕಂಡುಕೊಂಡು ಸಂತೋಷಪಟ್ಟರು. ಒಬ್ಬ ಸಂಗೀತ ಪ್ರಜ್ಞಾ ಇದ್ದವನಿಗೆ ನೋಡ್ರಿ ನೀವು, ಅವನ ಕಣ್ಣಾಗಿ ಏನೂ ಕಾಣಂಗಿಲ್ರಿ. ಅವನ ಸ್ಥಿತಿ ನೋಡಿದ್ರೆ ಅವನಿಗೇನಾದ್ರೂ ಒಂದು ದೇವರಿದ್ರೆ ಒಂದು ತಾಂಬೂರಿ ಮುಗೀತು. ಒಂದು ತಾಂಬೂರಿ ಬರಬ್ಬರಿ ಸ್ವರ ಕೂಡಿಸಿಕೊಂಡು ಅದರಾಗ ತನ್ಮಯನಾಗಿ ಕುಂತ ಅಂತಂದ್ರೆ ಅವನಿಗೆ ನೀವು ಊಟಕ್ಕೆ ಹಾಕ್ರಿ, ಬಿಡ್ರಿ, ಏನಾರ ಅನ್ರಿ, ಏನಾರ ಮಾಡ್ರಿ, ಮಾನ ಮಾಡ್ರಿ, ಮರ್ಯಾದೆ ಮಾಡ್ರಿ, ಅವಮರ್ಯಾದೆ ಮಾಡ್ರಿ, ಇಷ್ಟು ತಂತ್ಯಾಗ ಮುಚ್ಚಕ್ಕೋ ಹೊರತಾಗಿ ಅವಾಗೇನು ಖಬರ್ ಇರೋದಿಲ್ಲ. ಈ ರೀತಿ ಈ ಸಂಗೀತ ಪ್ರಜ್ಞೆ ಅಪ್ಪ ಇದು ಸಾಧನ ಮಾಡುವವನಿಗೆ ಒಲಿತದ ಹೊರತಾಗಿ ಸಾಧನ ಮಾಡದ ಇದ್ದವನಿಗೆ ಒಲಿಯುವುದಿಲ್ಲ. ಇವತ್ತು ತಬಲ ನೋಡ್ರಿ, ಮೃದಂಗ ನೋಡ್ರಿ, ತಾಳು ನೋಡ್ರಿ, ಅದ್ರ ವೈಭವನೇ ಬೇರೆ ಇರೋದು ಏನ್ರಿ. ಅದ್ರ ವೈಭವನೇ ಬೇರೆ. ಈಗ ಏನಾಗ್ಬಿಡ್ತು ಅಂದ್ರೆ ಅದು ನಮ್ಮ ಪೌರ್ವಾತ್ಯ ಸಂಗೀತದ ಕೂಡ ಪಾಶ್ಚಿಮಾತ್ಯ ಸಂಗೀತ ಮುದ್ದು ಕೊಡಕ್ ಬಂದವು. ಅದ್ರ ಮಸಳಿನೇ ಬೇರೆ, ಇದ್ರ ಮಸಳಿನೇ ಬೇರೆ. ಎರಡು ಮುದ್ದು ಕೊಟ್ರೆ ಹಸಿಗಟ್ಟು ಹೋಗ್ತಿದೆ. ಆದ್ದರಿಂದ ಏನಪ್ಪಾ ಇದು ಅಂದ್ಕೂಡ್ಲೆ ಇದು ವೆಸ್ಟರ್ನ್ ಮ್ಯೂಸಿಕ್ ಅಂತಾರೆ. ವೆಸ್ಟರ್ನ್ ಹನುಮಾಪುರ ಎಲ್ಲ ಹತ್ತಿ ಬಿಟ್ಟು ಅದ್ರ ಕಿಮ್ಮತ್ ಏನು ಎಂಬುದನ್ನು ಕಳೆದು ಬಿಟ್ಟಿವಿ ನಾವು ಏನಪ್ಪ. ಅದಕ್ಕೆ ಪ್ರಯತ್ನ ಮಾಡು, ಪರಮಾತ್ಮ ಒಲಿತಾನ. ಅನುಕೂಲ ಅನಿಸ್ತು ಆತು ಪರಮಾತ್ಮನೇ ಈ ರೂಪದಲ್ಲಿ ಬಂದು ನಂಗೆ ಸಂಗೀತ ಪ್ರಜ್ಞೆಯನ್ನು ಕೊಟ್ಟ ಅಂಥೇಳಿ ಸಂಕಲ್ಪ ಮಾಡಿದ್ರು. ಮುಂದೆ ಅಪ್ಪ ಅವರು ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ವೈಜನಾಥ ಕ್ಷೇತ್ರಕ್ಕೆ ಬಂದಾರೆ. ಬಳಿಕ ಮುಂದಿಯ ವೈಜನಾಥನ ಬೆಳವ ಕ್ಷೇತ್ರಕ್ಕೆ ಗುಡಿ ಬೆಳಗ್ಗೆ ಹೋಗಲು ದೇವರ ಅಭಿಷೇಕವುದೇ ನಡೆದಿರಲು ಅಳಿಲನೆ ಕಾಣದನು ಕಾಣು ಒಲೆವ ಮನಕ ಸೂರ್ಯನಂತೋ ಒಲೆವ ಗಂಧಕ್ಕೆ ವಾಯುವಂತೋ ಅಂದು ಪರಮೇಶ ಅಂದು ಪರಮೇಶ. ವೈಜನಾಥ ಕ್ಷೇತ್ರಕ್ಕೆ ಬಂದ. ಅಲ್ಲಿ ವೈಜನಾಥೇಶ್ವರನ ಅಭಿಷೇಕ ನಡೆದಿತ್ತು. ನೋಡಿದ್ರಪ್ಪ ಅವರು ಸಗುಣನಾಗಿರ್ತಕ್ಕಂಥ ಪರಮಾತ್ಮ ಅಭಿಷೇಕ ಪ್ರಿಯ. ಅಭಿಷೇಕ ಪ್ರಿಯ ಬ್ಯಾರೆ, ಸ್ತೋತ್ರ ಪ್ರಿಯ ಬ್ಯಾರೆ, ನಾದ ಪ್ರಿಯ ಬ್ಯಾರೆ. ಒಟ್ಟು ಅವನ ಇವರು ಮಾಡುವ ಭಾವನೆಗಳನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಳ್ತಾ ಇದ್ದಾನೆ. ಹಂಗ ಈ ಯಾವ ದೇವರು ಅಭಿಷೇಕ ಪ್ರಿಯ, ಅದಕ್ಕೆ ಇವರ ಅಭಿಷೇಕ ಗೈವರ್. ಸ್ಥೂಲಲಿಂಗಕ್ಕೆ ಸ್ಥೂಲದ ಅಭಿಷೇಕ, ಸೂಕ್ಷ್ಮಲಿಂಗಕ್ಕೆ ಸೂಕ್ಷ್ಮದ ಅಭಿಷೇಕ, ಕಾರಣಕ್ಕೆ ಕಾರಣದ ಅಭಿಷೇಕ. ಕಾರಣಲಿಂಗಕ್ಕೆ ಅಭಿಷೇಕ ಯಾವುದು ಅಂದ್ರೆ ವಿಚಾರಧಾರೆಯ ಅಭಿಷೇಕ ಹೊರತಾಗಿ ಮತ್ತೇನೂ ಅಲ್ಲ. ಆದ್ದರಿಂದ ಕಾರಣಲಿಂಗಾಭಿಷೇಕ ಯಾರಿಗೆ ಗೊತ್ತಾಗ್ತದೆ ಅವ್ರ ಲಿಂಗವೇ ತಾವಾಗಿ ಹೋಗ್ತಾ ಇರ್ತಾರೆ, ಶಿವನೇ ತಾವಾಗಿ ಹೋಗ್ತಾ ಇರ್ತಾರೆ. ಆತು
ಇವ್ರಿಗೆ ಎಷ್ಟೆಷ್ಟು ತಿಳಿದದ ಅಷ್ಟೆಷ್ಟು ಮಾಡ್ಲಿಕ್ಕೆ ಹಚ್ಚಾರ ಅಂತ ಹೇಳಿ ನೋಡಿ ಸಂತೋಷಪಟ್ಟು ಅಲ್ಲಿಂದ ಮುಂದೆ ಮತ್ ಪ್ರಯಾಣ ಮಾಡಿದ್ರು. ಜೀವನೋಳ್ತಾ ನಿತ್ಯ ದೇಹದಲ್ಲಿ ಭಾವಗಳಿಯುತ ಬೇಗನಾತ್ಮಸು ಭಾವಮಾಗಲಿ ಮಂದಮತೆಗಳಿಗೆ ಬರಲು ವಲಯಗಳ ಗೀಸು ಕೃತಿಯಂತಾವು ಗೈರಿಯರೆನುತ ಅಲ್ಲಿ ಸಾವಧಾನದಿ ಬಂದ ಅರುಣಾಚಲಕ್ಕೆ ಆಸಿದ್ದ ಜಲಕ್ಕೆ ಆಸಿದ್ದ. ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಅರುಣಾಚಲಕ್ಕೆ ಬಂದ್ರು. ಅರುಣಾಚಲೇಶ್ವರನ ದರ್ಶನ ಮಾಡಿಕೊಂಡ್ರು. ಅಲ್ಲಿ ಮಾನಸ ಪೂಜೆಯನ್ನು ಮಾಡಿ ಆರಾಮ್ ಸ್ವಲ್ಪ ಹೊತ್ತು ಕುಳಿತುಕೊಂಡ್ರು. ನಮ್ಮ ಋಷಿಮುನಿಗಳು, ನಮ್ಮ ಭಾರತೀಯ ಪೂರ್ವದ ನಮ್ಮ ಪಿತಾಮಹರು ಏನು ಮಾಡ್ಯಾರ ಅಂತ ಕೇಳಿದ್ರೆ, ಯಾರಿಗೆ ಬ್ರಹ್ಮವಿದ್ಯಾ ತಿಳಿಯುವುದಿಲ್ಲ, ಯಾರಿಗೆ ವೇದಾಂತ ವಿದ್ಯಾ ಕರಗತ ಆಗುವುದಿಲ್ಲ, ಅವರಿಗೆ ಶಿವಾನುಗ್ರಹ ಆಗಬೇಕು ಅನ್ನೋ ದೃಷ್ಟಿಯಿಂದ ಪರಮಾತ್ಮನ ಸ್ಥೂಲ ಪೂಜಾದಿಗಳನ್ನು ನಾವು ಕೊಟ್ಟಾರ. ಶ್ರೀಮನ್ ನಿಜಗುಣರು ಪರಮಾನುಭವ ಬೋಧೆಯನ್ನು ಹೇಳುವಾಗ ಕೊನೆಯ 6ನೇ ಸಂಧಿಯಲ್ಲಿ ಒಂದು ಮಾತು ಹೇಳ್ತಾರೆ. ಕಲಿಯುಗದಳು ಶಂಭು ಸುಲಭವೆನಿಪನು. ಕಲಿಯುಗದಲ್ಲಿ ಪರಮಾತ್ಮ ಬಹಳ ಸುಲಭ ಇದ್ದಾನಪ್ಪ. ಯಾಕಂದ್ರೆ ಕಲಿಯುಗದ ದೋಷಗಳು ಕುಂದದಿಹುದರಿಂದ, ಕಲಿಯುಗದಲ್ಲಿ ದೋಷಗಳು ಬಹಳವ. ಅಂಥ ದೋಷಗಳ ಮಧ್ಯದಲ್ಲಿನೂ ಕೂಡ ಯಾರಾದರೂ ಪುರುಸತ್ ಮಾಡಿಕೊಂಡು ನಿಮ್ಮಂಗೂ ಒಂದು ತಾಸು ಟೈಮ್ ತಗೊಂಡು ಶ್ರವಣ ಮಾಡಿ ಶಿವಾಯ ನಮ್ಮ ಅಂದ್ರೆ ಅದು ದೊಡ್ಡ ಸಾಹಸ ಅಂತ ನೆನಪ. ಯಾಕಂದ್ರೆ ಮಾನವನನ್ನ ಒಂದು ಕ್ಷಣವೂ ಹೊರಗೆ ಬಿಡದಷ್ಟು ಪಾಪ ಕೂಪಾದಿಗಳು ಮಾನವನ ಸುತ್ತ ನಿರ್ಮಾಣವಾಗಿದ್ದಾವೆ. ಇದು ಕಲಿಪ್ರಭಾವ. ಅಂಥದ್ರಲ್ಲಿನೂ ಕೂಡ ಯಾವ ಪುಣ್ಯಾತ್ಮರು ಪ್ರಯತ್ನ ಮಾಡಿ ಈ ಕಡೆಗೆ ಒಲಿತಾರೆ, ಕಲಿಯುಗದವಳು ಶಂಭು ಸುಲಭವೆನಿಪನು ಅನ್ನುತ್ತಾ ಇಷ್ಟು ಪ್ರಯತ್ನ ಮಾಡಿ ಯಾರು ಓಂ ನಮಃ ಶಿವಾಯ ಅನ್ನುವರೋ, ಯಾರು ಜಪ ಮಾಡುವರೋ, ಯಾರು ಶಿವಾನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದಾಗಿ ವಿಚಾರ ಮಾಡುವರೋ, ಮೈತ್ರೇಯಿ ಕೇಳು, ಕರಕಂಜವೆತ್ತಿ ಪ್ರತಿಜ್ಞೆಯನು ವರವೇದ ವೆರೆಯ ಮಾಡಿದ ನಿಂತು. ಯಾರು? ಈಶ್ವರ ಪಾರ್ವತಿಗೆ ಹೇಳಿನಂತ 4 ವೇದಗಳ ಸಾಕ್ಷಿಯಾಗಿ 2 ಕೈಗಳನ್ನು ಮೇಲೆತ್ತಿ ಹೇಳಿನಂತ. ಏನು? ಕರಕಂಜವೆತ್ತಿ ಪ್ರತಿಜ್ಞೆಯ ನೀಶನು ವರವೇದ ವರಿಯ ಮಾಡಿದ ನಿಂತು. ಮರಣ ಕಾಲದೋಳ್ ನೆನೆಯದಿರಲಿ ಪಾರ್ವತಿ. ಈ ಪ್ರಯತ್ನ ಮಾಡಿ ಯಾರು ಈ ಮಹಾಮಂತ್ರವನ್ನು ಜಪಿಸುವರೋ ಅವರು ಮರಣ ಕಾಲದಲ್ಲಿ ಅನಂತ ಪಾಪಗಳ ಭಯದಿಂದ ನನ್ನ ನೆನಪು ಅವರಿಗೆ ಆಗಲಿಲ್ಲ ಅಂದ್ರೂ ಕೂಡ ನಾನೇ ಒಲಿದೀವೆನು ಮುಕ್ತಿಯನು. ನನ್ನ ನೆನಪು ಅವಾಗ ಆಗಲಿಲ್ಲ ಅಂದ್ರೆ ಅವನ ನೆನಪು ನಾ ಮಾಡಿ ಮೋಕ್ಷ ಕೊಡ್ತೀನಿ ಅಂತ ಹೇಳ್ಯಾನ. ಸುಧತಿ ಸತ್ಯನೋಳು ಪುಷಿಯುಂಟೆ. ಮೈತ್ರೇಯಿ, ಪರಮಾತ್ಮ ಎಂದಾದ್ರೂ ಸುಳ್ಳು ಹಾನಿ ಮಾಡಬಹುದೇನು? ಸುಳ್ಳು ಹಾನಿ ಮಾಡೋ ಮುಂದೆ ಜಗ್ಗೈತಿ, ಆದ್ರೆ ಅದು ಮಾನವರ ಸ್ವಭಾವ. ಪರಮಾತ್ಮನು ಎಂದಾದರೂ ಸುಳ್ಳು ಪ್ರತಿಜ್ಞೆಯನ್ನು ಮಾಡಬಹುದೇ ಎಂಬುದಾಗಿ ಹೇಳಿದಂತೆ ಪರಮಾತ್ಮನ ಪೂಜಾದಿ ಕರ್ಮಾದಿಗಳನ್ನ, ಅಭಿಷೇಕಾದಿಗಳನ್ನ, ಸ್ತೋತ್ರಾದಿಗಳನ್ನ, ಜಪತಪಾದಿಗಳನ್ನ ಶಿವಾನುಗ್ರಹಕ್ಕೋಸ್ಕರವಾಗಿ ಮಾನವರು ಮಾಡಲಿ ಅಂತ ತಿಳ್ಕೊಂಡು ನಮ್ಮ ಪ್ರಾಚೀನ ಋಷಿಮುನಿಗಳು ಇದನ್ನು ಉಪದೇಶ ಮಾಡಿದ್ದಾರೆ. ನಮ್ಗೆ ಅದ್ರಾಗೂ ಪೂರ್ಣ ಗತಿ ಇರುವುದಿಲ್ಲ, ಇದ್ರಾಗೂ ಪೂರ್ಣ ಗತಿ ಇರುವುದಿಲ್ಲ. ಅದನ್ನ ಮಾಡಿದ್ರೆ ಏನಾಗತ್ತೆ ಹೋಗನೇನ ಅಂತ ಒಮ್ಮೆ ಅನ್ನೋದು, ಮಾಡಕ್ಕೆ ಬೇಕಾಗತ್ತ ಅಂತ ಒಮ್ಮೆ ಅನ್ನೋದು, ಎಲ್ಲಿ ಶ್ರಾದ್ದ ಹೋಗನೇನ ಒಮ್ಮೆ ಅನ್ನೋದು, ಮಾಡ್ಲಿದ್ರೆ ಹಂಗ ಅಂತ ಒಮ್ಮೆ ಅನ್ನೋದು. ಇವೆಲ್ಲ ಏನು ಅಂದ್ರೆ ಚಾಂಚಲ್ಯ ಬುದ್ಧಿಯ ದೋಷ ಅಂತ ಸಿದ್ಧಾರೂಢರು ಸಂಚಾರ ಮಾಡ್ತಾ ಮಾಡ್ತಾ ಹೋಗಿ ಅರುಣಾಚಲದಲ್ಲಿ ಕುಳಿತುಕೊಂಡು ಈ ವಿಚಾರವನ್ನು ಮಾಡ್ತಾ ಅರುಣಾಚಲೇಶ್ವರನ ಮುಂದೆ ಕುಳಿತಿದ್ದಾರೆ. ಆ ಮುಂದಿನ ವಿಷಯ ಮತ್ತೆ ನಾಳೆ ನೋಡೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರದ
ಗುರು